ಜಗತ್ತಿನ ಅತ್ಯಂತ ಯುದ್ಧಪೀಡಿತ ಪ್ರದೇಶಗಳಲ್ಲಿ ಒಂದಾದ ಮಿಡಲ್ ಈಸ್ಟ್ನಲ್ಲಿ ಒಂದು ಸಣ್ಣ ದೇಶ ಇದೆ. ಆ ದೇಶದ ಸುತ್ತಲೂ ಇರುವುದು ಶತ್ರುಗಳು. ದುಶ್ಮನ್ ಕಹಾ ಹೈ ಅಂದ್ರೆ ಊರ್ ತುಂಬಾ ಹೈ. ಯಾಕೆಂದ್ರೆ ಈ ದೇಶ ತನ್ನ ಉಳಿವಿಗಾಗಿ ಯುದ್ಧಗಳು, ದಾಳಿಗಳು ಮಾಡ್ತಾನೇ ಇದೆ. ಅದೇ ಇಸ್ರೇಲ್. 1948ರಲ್ಲಿ ಈ ದೇಶ ಹುಟ್ಟಿದ ಕ್ಷಣದಲ್ಲೇ ತನ್ನ ಅಕ್ಕಪಕ್ಕದಲ್ಲಿರುವ ಈಜಿಪ್ಟ್, ಸಿರಿಯಾ, ಜೋರ್ಡನ್ಗಳು ಯುದ್ಧಕ್ಕೆ ಬಂದವು. ಈ ಹೊಸ ದೇಶ ಕೆಲವು ದಿನಗಳಲ್ಲೇ ನಾಶವಾಗುತ್ತೆ ಅಂತ ಜಗತ್ತು ಅಂದ್ಕೊಂಡಿತ್ತು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ನಾಶವಾಗುತ್ತೆ ಅಂತ ಅಂದ್ಕೊಂಡಿದ್ದ ದೇಶ ಇಡೀ ಮಿಡಲ್ ಈಸ್ಟ್ನಲ್ಲಿ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿದೆ. ಸುತ್ತಲೂ ಶತ್ರುಗಳಿದ್ರೂ ಅದೇಗೆ ಆ ದೇಶ ಬೆಳೆದಿದೆ ಅಂತ ಡೌಟ್ ಬರುತ್ತೆ ಅಲ್ವಾ? ನಿನಗೊಂದು ಸತ್ಯ ಹೇಳ್ತೀನಿ ಕೇಳು. ಫ್ರೆಂಡ್ಸ್ ಜಾಸ್ತಿ ಇದ್ರೆ ಸೋಮಾರಿಗಳಾಗ್ಬಿಡ್ತೀವಿ, ಶತ್ರುಗಳು ಜಾಸ್ತಿ ಇದ್ರೆ ಅಲರ್ಟ್ ಆಗಿರ್ತೀವಿ. ನಿಜ. ಈ ವಿಡಿಯೋದಲ್ಲಿ ನಾವು ಶತ್ರುಗಳಿಂದ ಬದುಕುಳಿದ ಇಸ್ರೇಲ್ ಬಗ್ಗೆ ತಿಳಿಯೋಣ. ಸೆಗ್ಮೆಂಟ್ 1, ದ ಬರ್ತ್ ಆಫ್ ಎ ನೇಷನ್. ಎರಡನೇ ಮಹಾಯುದ್ಧದ ನಂತರ ಮಾನವ ಇತಿಹಾಸದ ಅತ್ಯಂತ ದುಃಖದ ಘಟನೆಗಳಲ್ಲಿ ಒಂದಾದ ಹಾಲೋಕಾಸ್ಟ್ ನಡೆಯುತ್ತೆ. ಅಂದರೆ ಮಾರಣಹೋಮ. ಲಕ್ಷಾಂತರ ಯಹೂದಿ ಜನರು ತಮ್ಮ ಪ್ರಾಣ ಕಳೆದುಕೊಂಡರು. ನಂತರ ಯಹೂದಿಗಳಿಗೆ ತಮ್ಮದೇ ಆದಂತಹ ದೇಶ ಬೇಕೆಂಬ ಕನಸು ಹುಟ್ಟುತ್ತೆ. ಇದರ ಪ್ರತಿಫಲವಾಗಿ 1948 ಮೇ 14ರಂದು ಇಸ್ರೇಲ್ ಒಂದು ಹೊಸ ರಾಷ್ಟ್ರವಾಗುತ್ತೆ. ಆಗ ಆ ದೇಶದ ಜನರು ಕೇವಲ ಇದ್ದಿದ್ದು 80,000 ಜನ ಮಾತ್ರ. ಆದರೆ ಆ ಸಮಯದಲ್ಲಿ ತನ್ನ ಬಳಿ ಒಂದು ಯುದ್ಧ ವಿಮಾನ ಕೂಡ ಇರಲಿಲ್ಲ. ಆದರೂ ಈಗ ನಮಗೂ ಒಂದು ದೇಶ ಇದೆ ಎಂಬ ಖುಷಿಯಲ್ಲಿರ್ತಾರೆ. ಆದರೆ ಈ ಸ್ವತಂತ್ರ ರಾಷ್ಟ್ರ ಎಂಬ ಘೋಷಣೆ ಆದ 24 ಗಂಟೆಯಲ್ಲೇ ಇಸ್ರೇಲ್ ಮೇಲೆ ಯುದ್ಧ ಶುರುವಾಗುತ್ತೆ. ತನ್ನ ಸುತ್ತಲೂ ಇದ್ದಂತಹ ಜೋರ್ಡನ್, ಈಜಿಪ್ಟ್, ಸಿರಿಯಾ, ಲೆಬನಾನ್, ಇರಾಕ್ ಹೀಗೆ 5 ದೇಶಗಳು ಒಟ್ಟಿಗೆ ದಾಳಿ ಮಾಡಿದವು. ಇವರ ಜನಸಂಖ್ಯೆ ಸರಿಸುಮಾರು 8 ಕೋಟಿ. 80,000 ಎಲ್ಲಿ, 8 ಕೋಟಿಯಲ್ಲಿ. ಆದರೆ ಈ ಮಿಡಲ್ ಈಸ್ಟ್ ರಾಷ್ಟ್ರಗಳ ಗುರಿ ಒಂದೇ: ಇಸ್ರೇಲ್ ಹುಟ್ಟಿದ ತಕ್ಷಣವೇ ಅದನ್ನು ನಾಶ ಮಾಡುವುದು. ಈಗಿದ್ದಂತಹ ಸಮಯದಲ್ಲಿ ಇಸ್ರೇಲ್ ಬಳಿ ಸರಿಯಾದ ಸೈನ್ಯ ವ್ಯವಸ್ಥೆ ಕೂಡ ಇರಲ್ಲ. ಪ್ರತಿದಾಳಿ ಮಾಡಲು ಸೈನಿಕರು ಮತ್ತು ಆಯುಧಗಳು ಕೂಡ ಇರಲ್ಲ. ಇದಲ್ಲದೆ ಯಾವುದೇ ದೇಶ ಕೂಡ ಇಸ್ರೇಲ್ಗೆ ಸಪೋರ್ಟ್ ಮಾಡಲು ಸಿದ್ಧವಿರಲ್ಲ. ಇಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಇಸ್ರೇಲ್ ಯಾವುದೇ ಕಾರಣಕ್ಕೂ ಭಯಪಡದೆ, ಹಿಂದಿರುಗಿ ನೋಡದೆ, ಜಗತ್ತು ಆಶ್ಚರ್ಯಪಡುವ ರೀತಿಯಲ್ಲಿ ಯುದ್ಧ ಗೆಲ್ಲುತ್ತೆ. ಇದು ಇಸ್ರೇಲ್ನ ಮೊದಲ ಬದುಕುಳಿದ ಹೋರಾಟ. ಈ ಯುದ್ಧವನ್ನು ಇತಿಹಾಸದಲ್ಲಿ 1948ರ ಅರಬ್ ಇಸ್ರೇಲ್ ವಾರ್ ಅಂತ ಕರೀತಾರೆ. ಸೆಗ್ಮೆಂಟ್ 2, ಶತ್ರುಗಳಿಂದ ಸುತ್ತುವರೆದ ಜೀವನ. ಇಸ್ರೇಲ್ ಏನೋ ತನ್ನನ್ನು ತಾನು ಒಂದು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿಕೊಳ್ಳುತ್ತೆ. ಆದರೆ ಮಿಡ್ಲ್ ಈಸ್ಟ್ನಲ್ಲಿದ್ದಂತಹ ದೇಶಗಳು ಇಸ್ರೇಲನ್ನು ಒಂದು ದೇಶ ಅಂತ ಒಪ್ಕೊಳ್ಳಲ್ಲ. ಹೀಗಿದ್ದಾಗ ಮತ್ತೆ ಒಂದು ಪ್ರಾಬ್ಲಮ್ ಶುರುವಾಗುತ್ತೆ. ಅದು 1967ನಲ್ಲಿ ಕೆಂಪು ಸಮುದ್ರದ ಮೂಲಕ ಜಗತ್ತಿನ ವ್ಯಾಪಾರಕ್ಕೆ ಪ್ರವೇಶ ಮಾರ್ಗವಾಗಿದ್ದಂತಹ ಸ್ಟ್ರೈಟ್ ಆಫ್ ತಿರಾನನ್ನು ಈಜಿಪ್ಟ್ ಪ್ರಧಾನಿ ಗಮಲ್ ಅಬ್ದುಲ್ ನಜೀರ್ ಕ್ಲೋಸ್ ಮಾಡ್ತಾನೆ. ಇದು ಇಸ್ರೇಲ್ ಹಡಗುಗಳಿಗೆ ತಡೆ ಮಾತ್ರ ಅಲ್ಲ, ಯುದ್ಧದ ಘೋಷಣೆ ಆಗಿತ್ತು. ಇನ್ನು ಇಸ್ರೇಲ್ ಅಂದ್ಕೊಂಡಂಗೆ ಈಜಿಪ್ಟ್ ತನ್ನ ಸೇನೆಯನ್ನು ಸಿನಾಯ್ ಪೆನಿನ್ಸುಲಾಗೆ ಸಿರಿಯಾ ಮತ್ತು ಜೋರ್ಡನ್ ದೇಶಗಳೊಂದಿಗೆ ಬರುತ್ತೆ. 1967 ಜೂನ್ 5ರಂದು ಇಸ್ರೇಲ್ ಯುದ್ಧ ಮಾಡಲು ಶುರು ಮಾಡಿ ಕೇವಲ ಕೆಲವೇ ಗಂಟೆಗಳಲ್ಲಿ ಈಜಿಪ್ಟ್ನ ಎಲ್ಲ ವಾಯುಪಡೆಗಳನ್ನು ನಾಶ ಮಾಡುತ್ತೆ. ಆದರೆ ಈ ಚಿಕ್ಕ ಸಮುದ್ರವಾದ ಸ್ಟ್ರೈಟ್ ಆಫ್ ತಿರಾನ್ ಮುಚ್ಚಿದ್ದು ಈ ಒಂದೇ ಯುದ್ಧಕ್ಕೆ ಸೀಮಿತವಾಗಲಿಲ್ಲ. ಬದಲಿಗೆ ಮತ್ತೊಂದು ಯುದ್ಧಕ್ಕೆ ಕಾರಣವಾಗುತ್ತೆ. ಅದೇ ಸೆಗ್ಮೆಂಟ್ 3, ದ 6 ಡೇಸ್ ವಾರ್. ಈ ಇಸ್ರೇಲ್ ದೇಶ ಇವರ ಆಕ್ರಮಣಕ್ಕೆ ಹೆದರಲಿಲ್ಲ. ಬದಲಿಗೆ 6 ದಿನಗಳ ಕಾಲ ಯುದ್ಧ ಮಾಡಿ ವೆಸ್ಟ್ ಬ್ಯಾಂಕ್, ಗಾಜಾ ಸ್ಟ್ರಿಪ್, ಗೋಲಾನ್ ಹೈಟ್ಸ್ ಮತ್ತು ಸಿನಾಯ್ ಪೆನಿನ್ಸುಲಾಗಳನ್ನು ವಶಪಡಿಸಿಕೊಳ್ಳುತ್ತೆ. ಈ 3 ದೇಶಗಳು ಒಟ್ಟುಗೂಡಿದರೂ ಇಸ್ರೇಲನ್ನು ವಶಪಡಿಸಿಕೊಳ್ಳಲು ಆಗಲ್ಲ. ಒಂದು ಸಣ್ಣ ದೇಶ ಕೇವಲ 6 ದಿನಗಳಲ್ಲಿ ಯುದ್ಧ ಗೆದ್ದು ಜಗತ್ತೇ ಬೆಚ್ಚಿ ಬೀಳುವ ಹಾಗೆ ಮಾಡುತ್ತೆ. ಸೆಗ್ಮೆಂಟ್ 4, ದ ಸರ್ಪ್ರೈಸ್ ಅಟ್ಯಾಕ್. 1973ರ ಅಕ್ಟೋಬರ್ನಲ್ಲಿ ಇಸ್ರೇಲ್ ದೇಶದ ಎಲ್ಲ ಸೈನಿಕರು ತಮ್ಮ ತಮ್ಮ ಕುಟುಂಬಗಳ ಜೊತೆ ಅವರ ಪವಿತ್ರ ಹಬ್ಬವಾದ ಯೋಮ್ ಕಿಪೂರ್ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆದರೆ ಸಡನ್ ಆಗಿ ಯುದ್ಧ ಶುರುವಾಗುತ್ತೆ. ನೋಡಿದ್ರೆ ಈಜಿಪ್ಟ್ ಮತ್ತು ಸಿರಿಯಾ ಸೇನೆಗಳು ಮತ್ತೆ ಯುದ್ಧಕ್ಕೆ ಬಂದಿರ್ತಾರೆ. ಆರಂಭದಲ್ಲಿ ಇಸ್ರೇಲ್ ಯುದ್ಧದಲ್ಲಿ ಸೋಲುವಂತಹ ಹೀನಾಯ ಪರಿಸ್ಥಿತಿಗೆ ಬಂದಿರುತ್ತೆ. ಆದರೆ ಕೆಲವೇ ವಾರಗಳಲ್ಲಿ ಯುದ್ಧ ಮಾಡಿ ದಾಳಿಗೆ ಬಂದಿದ್ದಂತಹ ಸಿರಿಯಾ ದೇಶವನ್ನು ಗೋಲಾನ್ ಹೈಟ್ಸ್ ಪ್ರದೇಶದ ಕಡೆ ಮತ್ತು ಈಜಿಪ್ಟ್ ದೇಶವನ್ನು ಸುಯೇಜ್ ಕಾಲುವೆ ಕಡೆ ವಾಪಸ್ ಓಡಿಸುತ್ತೆ. ಇಲ್ಲೂ ಕೂಡ ಇಸ್ರೇಲ್ ದೇಶವೇ ಜಯ ಗಳಿಸುತ್ತೆ. ಸೆಗ್ಮೆಂಟ್ 5, ಹೊಸ ರೀತಿಯ ಯುದ್ಧಗಳು. ಇಲ್ಲಿ ಇಸ್ರೇಲ್ ಮೇಲೆ ದಾಳಿ ಮಾಡುವುದು ಕೇವಲ ಈಜಿಪ್ಟ್ ಮತ್ತು ಸಿರಿಯಾ ಮಾತ್ರ ಅಲ್ಲ. ಪ್ಯಾಲೆಸ್ತೇನ್ ದೇಶದ ಹಮಾಸ್ ಉಗ್ರರು ಮತ್ತು ಲೆಬನಾನ್ ದೇಶದ ಹಿಜ್ಬುಲ್ಲಾ ಉಗ್ರರು ಕೂಡ ದಾಳಿ ಮಾಡ್ತಾರೆ. ಈ ಉಗ್ರರು ನಗರಗಳ ಮೇಲೆ ರಾಕೆಟ್ ದಾಳಿ ಮತ್ತು ಆಯುಧಗಳೊಂದಿಗೆ ಸರಿಸುಮಾರು 130ಕ್ಕೂ ಹೆಚ್ಚು ಬಾರಿ ದಾಳಿ ಮಾಡಿರುತ್ತಾರೆ.
ಈ ಉಗ್ರ ಸಂಘಟನೆಗಳನ್ನು ತಡೆಯೋದಕ್ಕೆ ಇಸ್ರೇಲ್ ಐರನ್ ಡೋಮ್ ಸಿಸ್ಟಮನ್ನು ತಯಾರಿಸಿದೆ. ಈ ಐರನ್ ಡೋಮ್ ಸಿಸ್ಟಮ್ ಆಕಾಶದಲ್ಲೇ ಉಗ್ರರ ರಾಕೆಟ್ಗಳನ್ನು ಪತ್ತೆ ಹಚ್ಚಿ ನಾಶ ಮಾಡಿ ನಾಗರಿಕರನ್ನು ಕಾಪಾಡುತ್ತೆ. ಈ ರೀತಿಯಾಗಿ ಈ ಐರನ್ ಡೋಮ್ ತುಂಬ ಜನರ ಪ್ರಾಣವನ್ನು ಕಾಪಾಡಿದೆ. ಸೆಗ್ಮೆಂಟ್ 6 ಯುದ್ಧದಿಂದ ಹುಟ್ಟಿದ ನವೀನತೆ. ಈ ಇಸ್ರೇಲ್ ದೇಶ ನಿರಂತರವಾಗಿ ಯುದ್ಧದಲ್ಲಿದ್ದರೂ ಕೂಡ ತಂತ್ರಜ್ಞಾನದ ವಿಚಾರದಲ್ಲಿ ಮುಂಚೂಣಿಯಲ್ಲಿರುವ ದೇಶಗಳ ಜೊತೆ ಪೈಪೋಟಿ ನೀಡುತ್ತೆ. ಜಗತ್ತಿನಾದ್ಯಂತ ತನ್ನ ಮೇಲೆ ಆಗುವ ದಾಳಿಗಳನ್ನು ತಡೆಯಲು ಈ ಇಸ್ರೇಲ್ ದೇಶ ಮೊಸಾದ್ ಎಂಬ ಗುಪ್ತಚರ ಸಂಸ್ಥೆಯನ್ನು ಪ್ರಾರಂಭಿಸುತ್ತೆ. ಇದು ಪ್ರಸ್ತುತ ಇರುವ ಬೇಹುಗಾರಿಕಾ ಸಂಸ್ಥೆಗಳಲ್ಲಿ ಅತ್ಯಂತ ಪ್ರಬಲವಾಗಿದೆ. ಇಸ್ರೇಲ್ ಯಾವುದೇ ಕಾರ್ಯಾಚರಣೆಯಲ್ಲಿ ತನ್ನ ಸೈನ್ಯದಲ್ಲಿ ಒಬ್ಬ ಸೈನಿಕ ಸತ್ತನೆಂದರೆ ಅದರ ಸೇಡು ತೀರಿಸಿಕೊಳ್ಳುವವರೆಗೂ ಸುಮ್ಮನೆ ಇರಲ್ಲ. ಈ ಯಹೂದಿಗಳ ಬುದ್ಧಿವಂತಿಕೆ ಮತ್ತು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿರುವ ಅಮೆರಿಕ ಇಸ್ರೇಲ್ ದೇಶದೊಂದಿಗೆ ಸದಾ ನಿಲ್ಲುತ್ತೆ. ಇದು ಪ್ರಸ್ತುತ ಇರುವ ಬೇಹುಗಾರಿಕಾ ಸಂಸ್ಥೆಗಳಲ್ಲಿ ಅತ್ಯಂತ ಪ್ರಬಲವಾಗಿದೆ. ಜೊತೆಗೆ ಅಮೆರಿಕ ಸಹಾಯ ಪಡೆದು ಮಿಡಲ್ ಈಸ್ಟ್ನಲ್ಲಿ ಒಂದು ಸ್ಟಾರ್ಟಪ್ ಆಗಿದೆ. ಆದರೆ ಸರ್ವಾಧಿಕಾರಿ ಹಿಟ್ಲರ್ ಯಹೂದಿಗಳ ಬುದ್ಧಿವಂತಿಕೆಯ ಅರಿವಿಲ್ಲದೆ 60 ಲಕ್ಷ ಯಹೂದಿಗಳನ್ನು ಸಾಯಿಸಿದ. ಈ ಹಿಟ್ಲರ್ನಿಂದ ಬದುಕುಳಿದ ಯಹೂದಿಗಳು ಇಸ್ರೇಲ್ ಎಂಬ ದೇಶ ಕಟ್ತಾರೆ, ಆದರೆ ಶತ್ರು ದೇಶಗಳು ಸದಾ ಯುದ್ಧ ಮಾಡ್ತಾ ಇರ್ತಾರೆ. ಇಸ್ರೇಲ್ ದೇಶದಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮಗುವಿಗೂ ಕೆಲವೇ ವರ್ಷಗಳಲ್ಲಿ ಗೊತ್ತಾಗುವ ವಿಷಯ ಏನೆಂದರೆ ತನ್ನ ಸುತ್ತಲೂ ಇರುವ ಶತ್ರುಗಳ ವಿರುದ್ಧ ಸಾಯುವವರೆಗೂ ಯುದ್ಧ ಮಾಡಬೇಕು ಎಂಬುದು. ಈ ಹೋರಾಟ ಸೈನ್ಯದ ಹೋರಾಟ ಆಗಿರಬಹುದು, ಇಲ್ಲದಿದ್ದರೆ ಸಂಶೋಧನೆಗಳನ್ನು ಮಾಡಿ ತನ್ನ ರಾಷ್ಟ್ರವನ್ನು ರಕ್ಷಿಸುವ ಹೋರಾಟ ಆಗಿರಬಹುದು. ಇಲ್ಲಿವರೆಗೆ ನೋಡಿದ್ದೀರಿ ಅಂದರೆ ಈ ವಿಡಿಯೋ ಇಷ್ಟ ಆಗೇ ಇರುತ್ತೆ. ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.